ಸರಣಿ ಶ್ರೇಷ್ಠ ಪ್ರಶಸ್ತಿ, ಸರಣಿ ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ, ಸರಣಿ ಉತ್ತಮ ಬೌಲರ್ ಪ್ರಶಸ್ತಿ ಕೂಡ ಚಿಂತಾಮಣಿ ಅವರಿಗೂ ಕೂಡ ಅಭಿನಂದನೆಗಳನ್ನ. ಸುಮನ್ ಗೌಡರವರಿಗೆ ಫೈನಲ್ಸ್ ಪಂದ್ಯಾವಳಿಯ ಪಂದ್ಯ ಮಾಲೂರು ವಾರಿಯರ್ಸ್ ಕೂಡ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಸಿವಿವಿ ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ಸತತ 3 ವಾರಗಳಿಂದ ಶನಿವಾರ ಭಾನುವಾರ ನಡೆದ ರೈನ್ಬೋ ವಾರಿಯರ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಮೂಲಗಳಿಂದ 8 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. 3 ವಾರಗಳಿಂದ ನಡೆದ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಕ್ರೀಡಾಪಟುಗಳು ತಮ್ಮ ಪ್ರತಿಭೆ ತೋರಿಸಿದರು. ಫೈನಲ್ ಪಂದ್ಯಕ್ಕೆ ಡಿ ವಾರಿಯರ್ಸ್ ಮಾಲೂರು ಮತ್ತು ಸಿಸಿಎ ಚಿಂತಾಮಣಿ ನಡುವೆ ಫೈನಲ್ ಪಂದ್ಯಾವಳಿ ರೋಚಕವಾಗಿ ನಡೆಯಿತು. ಸಿಸಿಎ ಚಿಂತಾಮಣಿ ತಂಡದ ಮೊತ್ತ 108 ವಿಕೆಟ್ಗಳ ನಷ್ಟಕ್ಕೆ. ಶ್ರೇಷ್ಠ ಪ್ರಶಸ್ತಿ, ಸರಣಿ ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ, ಸರಣಿ ಉತ್ತಮ ಬೌಲರ್ ಪ್ರಶಸ್ತಿ ಕೂಡ ಕೊಟ್ಟು ಗೌರವಿಸಲಾಗುತ್ತದೆ. ವಾರಿಯರ್ಸ್ ಸೀಸನ್ 1 ಲೆದರ್ ಬಾಲ್ ನ ಕಡೆ ವಿಕೆಟ್ ಬಾಕಿ ಇದೆ. LBWಗಾಗಿ ಬಲವಾದ ಮನವಿ, ಮಿಸ್ಸಿಂಗ್ ಲೆಗ್ ಅಂತ ತೀರ್ಪನ್ನು ಕೊಡ್ತಾ ಇದ್ದಾರೆ. ಚಿಂತಾಮಣಿ ಅವರಿಗೂ ಕೂಡ ಅಭಿನಂದನೆಗಳನ್ನ. ಸುಮನ್ ಗೌಡರವರಿಗೆ ಫೈನಲ್ಸ್ ಪಂದ್ಯಾವಳಿಯ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಕೂಡ ಬರ್ತಾ ಇದೆ. ಮಾಲೂರು ವಾರಿಯರ್ಸ್ ಕೂಡ ವಾರಿಯರ್ಸ್ ರೀತಿಯಲ್ಲಿ. ಇನ್ನು ಫೈನಲ್ ಪಂದ್ಯದಲ್ಲಿ ಮಾಲೂರಿನ ಡಿ ವಾರಿಯರ್ಸ್ ತಂಡ ಭರ್ಜರಿ ಜಯ ಗಳಿಸಿ ಪ್ರಥಮ ಬಹುಮಾನ 50,000 ನಗದು ಹಣ ಮತ್ತು ಆಕರ್ಷಕ ಟ್ರೋಫಿ ಪಡೆದುಕೊಂಡರು. ಎರಡನೇ ಬಹುಮಾನ ಸಿಸಿಎ ಚಿಂತಾಮಣಿ ತಂಡ ಪಡೆದುಕೊಂಡಿದ್ದು 25,000 ನಗದು ಹಣ ಮತ್ತು ಆಕರ್ಷಕ ಟ್ರೋಫಿ ಪಡೆದುಕೊಂಡರು. ರೈನ್ಬೋ ವಾರಿಯರ್ಸ್ ಕ್ರಿಕೆಟ್ ಕ್ಲಬ್ ನಾವು ಕ್ಲಬ್ನ ಸ್ಟಾರ್ಟ್ ಮಾಡಿ 1 ವರ್ಷ ಕಂಪ್ಲೀಟ್ ಆಯಿತು. ಸೊ ಆ 1 ವರ್ಷದ ನೆನಪಿಗೋಸ್ಕರ ನಾವೊಂದು ಟೂರ್ನಮೆಂಟ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಕ್ಲಬ್ನ ಹುಡುಗರು ಎಲ್ಲರೂ ಸಾಥ್ ಕೊಟ್ಟರು ತುಂಬ ಚೆನ್ನಾಗಿ. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರಾದಂಥ ನರಸಿಂಹಮೂರ್ತಿ ಅವರು ತುಂಬ ಚೆನ್ನಾಗಿ ಹುಡುಗರನ್ನ ಪ್ರೇರೇಪಿಸಿ ಹುಡುಗರನ್ನ ಟೂರ್ನಮೆಂಟ್ ಮಾಡೋದಕ್ಕೆ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಸಹಕಾರ ಸಿಕ್ತು. ಅದ್ರ ಜೊತೆಗೆ ನಮ್ಮ ಸೆಕ್ರೆಟರಿ ಆದಂತಹ ಪ್ರದೀಪ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಟೂರ್ನಮೆಂಟಿಗೋಸ್ಕರ. ಹಗಲು ರಾತ್ರಿ ಅಲ್ಲದೆ ಸುತ್ತಾಡಿ ಸ್ಪಾನ್ಸರ್ಸ್ನ ಹಿಡಿಯೋದಾಗಲಿ, ಸ್ಪಾನ್ಸರ್ಸ್ ಕಡೆಯಿಂದ ಸ್ಪಾನ್ಸರ್ಸ್ನ ಪಡೆಯೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಸ್ಪಾನ್ಸರ್ಸ್ನ ಪಡೆಯೋದ್ರಿಂದ ಹಿಡಿದು ಈ ಟೂರ್ನಮೆಂಟ್ ಫೈನಲ್ಸ್ ಮುಗಿಯೋವರೆಗೂ ಪಿನ್ ಟು ಪಿನ್ ಪ್ರತಿಯೊಂದನ್ನು ತುಂಬ ಹತ್ರ ನಿಂತು ನೋಡ್ಕೊಂಡಿದ್ದಾರೆ. ಹಾಗೆ ನಮ್ಮ ರೈನ್ಬೋ ವಾರಿಯರ್ಸ್ ಕಪ್ ಸೀಸನ್ 1ನ ಟೂರ್ನಮೆಂಟ್ನ ತುಂಬ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಳ್ಳೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಸ್ಪಾನ್ಸರ್ಸ್, ಎಸ್ಪೆಷಲಿ ಸ್ಪಾನ್ಸರ್ಸು. ಅದರಲ್ಲಿ ನಮ್ಮ MP ಸರ್ ಆಗಿರೋಂಥ ಡಾಕ್ಟರ್ ಸುಧಾಕರ್ ಅವರು, ಅದ್ರ ಜೊತೆಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂದೀಪ್ ರೆಡ್ಡಿ ಸರ್ ಅವರು, ಜೊತೆಗೆ KV ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ನವೀನ್ ಕಿರಣ್ ಸರು, ಅದ್ರ ಜೊತೆಗೆ ನಮಗೆ ಇನ್ನೊಬ್ಬರು ಬ್ಯಾಂಗ್ಳೂರಿಂದ ಚಿಕ್ಕಬಳ್ಳಾಪುರದವ್ರು ಅಲ್ಲದೇ ಇದ್ರೂ ಕ್ರಿಕೆಟ್ಗೆ ಇರೋ ಪ್ಯಾಷನಿಂದ ನಾರ್ತ್ ವೆಸ್ಟ್ ಹಾಸ್ಪಿಟಲ್ನ MD ಆಗಿರುವಂತಹ ಸುಧೀರ್ ಸರ್ ಅವರು ನಮಗೆ ಮೇಯ್ನ್ ಸ್ಪಾನ್ಸರ್ಸ್ ಆಗಿ ತುಂಬ ಸಹಾಯ ಮಾಡಿದ್ದಾರೆ. ಸುಧೀರ್ ಸರ್ ಇವತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಸೊ ಅದೊಂದು ನಮಗೂ ಒಂದು ಸ್ವಲ್ಪ ಬೇಜಾರಿದೆ, ಸುಧೀರ್ ಸರ್ ಬಂದಿಲ್ಲ ಅಂತ. ನವೀನ್ ಕಿರಣ್ ಸರು ಎರಡನೇ ವಾರದಲ್ಲಿ ಬಂದಿದ್ದರು. ಸಂದೀಪ್ ರೆಡ್ಡಿ ಸರೂ 2ನೇ ವಾರದಲ್ಲೇ ಬಂದಿದ್ದರು. ಕಾರಣಾಂತರಗಳಿಂದ ಅವ್ರು ಇವತ್ತು ಫೈನಲ್ಸಿಗೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಹಾಗಾಗಿ ಅವ್ರ ತಮ್ಮ ಬಂದಿದ್ದರು, ಸುಹಾಸ್ ಅವರು. 8 ತಂಡಗಳಿಗೆ ಪರ್ಮಿಷನ್ ಇತ್ತು ಈ ಟೂರ್ನಮೆಂಟಲ್ಲಿ. ಸೊ ಲೀಗ್ ಮ್ಯಾಚಸ್ ಥರ ಮಾಡಿದ್ದೀವಿ. ನಾಕೌಟ್ಸ್, ಲೆದರ್ ಬಾಲಲ್ಲಿ ನಾಕೌಟ್ಸು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಲೀಗ್ ಮ್ಯಾಚಸ್ ಮಾಡಿದ್ದೀವಿ. 2 ಪೂಲ್ ಮಾಡಿ 4 ಟೀಮ್ ಡಿವೈಡ್ ಮಾಡಿ, ಅದೇ ರೀತಿ ಆ 4 ಟೀಮ್ಗಳಿಗೆ ಒಂದು ಲೆದರ್ ಬಾಲ್ ಕ್ರಿಕೆಟ್ನ ಚಿಕ್ಕಬಳ್ಳಾಪುರದಲ್ಲೂ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ಸ್ ನಡೆಯುತ್ತೆ ಅಂತ ನಾವೊಂದು ತೋರಿಸ್ಬೇಕಾಗಿತ್ತು. ಅದರ ಜೊತೆಗೆ ಹಾಗೆ ಮೊದಲನೇ ಬಹುಮಾನವಾಗಿ ಒಂದು ಆಕರ್ಷಕವಾದ ಟ್ರೋಫಿ ಜೊತೆಗೆ 50,000 ನಗದು ಇಟ್ಟಿದ್ವಿ. ಹಾಗೆ 2ನೇ ಬಹುಮಾನ ಆಕರ್ಷಕವಾದ ಟ್ರೋಫಿ ಹಾಗೂ 25,000 ನಗದು. ಮ್ಯಾನ್ ಆಫ್ ದಿ ಮ್ಯಾಚ್, ಪ್ರತಿ ಪಂದ್ಯಕ್ಕೂ ಮ್ಯಾನ್ ಆಫ್ ದಿ ಮ್ಯಾಚ್ ಟ್ರೋಫೀಸು. ಹಾಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಈ ಥರ ಹಲವಾರು ಟ್ರೋಫೀಸ್ ಪ್ಲೇಯರ್ಸಿಗೋಸ್ಕರ ಇಟ್ಟು
ಒಂದು ಟೂರ್ನಮೆಂಟ್ನ ಮಾಡಬೇಕು ಅನ್ನೋದು ನಮ್ಮ ತುಂಬ ದಿನದ ಕನಸಾಗಿತ್ತು. ಸೊ ಆ ಕನಸು ಇವತ್ತು ನನಸಾಗಿದೆ. ತುಂಬ ಖುಷಿ ಆಗ್ತಾ ಇದೆ. ಇನ್ನು ರೈನ್ಬೋ ವಾರಿಯರ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ ನಡೆದ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಫೈನಲ್ ಪಂದ್ಯದ ನಂತರ ಆಯೋಜಕರಿಂದ ಆಗಮಿಸಿದ್ದ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.